ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 137ನೆಯ ತಿರುನಾಮ ಧರ್ಮಾಧ್ಯಕ್ಷ. ವಾಲಿ ರಕ್ತದ ಕೆರೆಯಲ್ಲಿ ಬಿದ್ದಿದ್ದಾಗ ತನ್ನನ್ನು ತಾಕಿದ ಬಾಣದ ಮೇಲೆ ರಾಮನ ಹೆಸರು ಕಿತ್ತಿರುವುದನ್ನು ಕಂಡನು. ಅದೇ ಸಮಯದಲ್ಲಿ ರಾಮ ವಾಲಿಯ ಮುಂದೆ ಪ್ರತ್ಯಕ್ಷನಾದನು. ವಾಲಿ ರಾಮನ ಮೇಲೆ ಅನೇಕ ಪ್ರಶ್ನೆಗಳನ್ನು ಕೇಳಿದನು. ರಾಮನು ಅವನ ಎಲ್ಲ ಪ್ರಶ್ನೆಗಳಿಗೆ ಸೂಕ್ತವಾಗಿ ಉತ್ತರಿಸಿದನು. ಕೊನೆಯಲ್ಲಿ ವಾಲಿ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡನು. ಅವನು ಬಲವಂತವಾಗಿ ಸುಗ್ರೀವನ ಪತ್ನಿಯಾದ ರೂಮಿಯನ್ನು ತನ್ನ ವಶಕ್ಕೆ ಮಾಡಿಕೊಂಡಿದ್ದನು ಮತ್ತು ತನ್ನ ಸಹೋದರ ಸುಗ್ರೀವನನ್ನು ಅನ್ಯಾಯವಾಗಿ ವನವಾಸಕ್ಕೆ ಕಳುಹಿಸಿದ್ದನು. ಕಿಷ್ಕಿಂಧ ರಾಜ್ಯವು ಇಕ್ಷ್ವಾಕು ವಂಶದ ಆಡಳಿತದಲ್ಲಿದ್ದುದರಿಂದ ತನ್ನ ತಪ್ಪುಗಳಿಗೆ ಶಿಕ್ಷೆ ನೀಡಲು ರಾಮನಿಗೆ ಸಂಪೂರ್ಣ ಹಕ್ಕು ಇದೆ ಎಂದು ವಾಲಿ ಒಪ್ಪಿಕೊಂಡಿದ್ದರೂ ಅವನು ರಾಮನನ್ನು, ನೀವು ನೇರವಾಗಿ ನನ್ನನ್ನು ಎದುರಿಸಬಹುದಾಗಿದ್ದಾಗ, ನಾನು ಇನ್ನೊಬ್ಬರೊಂದಿಗೆ ಯುದ್ಧದಲ್ಲಿದ್ದಾಗ ಅಡಗಿ ನನ್ನ ಮೇಲೆ ಬಾಣ ಹಾರಿಸಿದ್ದು ಏಕೆ ಎಂದು ಪ್ರಶ್ನಿಸಿದನು. ಅದಕ್ಕೆ ಲಕ್ಷ್ಮಣನು ರಾಮನ ಪರವಾಗಿ ಉತ್ತರಿಸಿದನು. ವಾಲಿ, ನಿನ್ನ ಹಿಂದಿನ ಘಟನೆಗಳನ್ನು ನೆನಪಿಗೆ ತರುತ್ತೇನೆ. ನೀನು ಮಾಯಾವಿ ಎಂಬ ರಾಕ್ಷಸನನ್ನು ಹೊಡೆಯಲು ಹೋಗಿ ಬಹಳ ಸಮಯ ಮರಳಿ ಬರಲಿಲ್ಲ. ನೀನು ಸತ್ತೆ ಎಂದು ಭಾವಿಸಿ ವಾನರರು ನಿನ್ನ ತಮ್ಮ ಸುಗ್ರೀವನನ್ನು ರಾಜನನ್ನಾಗಿ ಮಾಡಿದರು. ನೀನು ಹಿಂತಿರುಗಿದಾಗ ಸುಗ್ರೀವನು ನಿನ್ನನ್ನು ಪಟ್ಟದಿಂದ ಕೆಳಗಿಳಿಸಿದ್ದಾನೆಂದು ಭಾವಿಸಿ ಅವನನ್ನು ಕೊಲ್ಲಲು ಪ್ರಯತ್ನಿಸಿದೆ. ಅವನು ನೀಡಿದ ವಿವರಣೆಗೂ ಅಥವಾ ರಾಜ್ಯವನ್ನು ಹಿಂದಿರುಗಿಸುವ ಅವನ ಸಲಹೆಗೂ ನೀನು ಕಿವಿಕೊಡಲಿಲ್ಲ. ಅವನು ನಿನ್ನ ಪಾದಗಳಲ್ಲಿ ಶರಣಾಗತಿ ಪಡೆದು ತನ್ನ ಪ್ರಾಣಕ್ಕಾಗಿ ಬೇಡಿಕೊಂಡರೂ ನೀನು ಕರುಣೆ ತೋರಲಿಲ್ಲ. ಅವನನ್ನು ಕೊಲ್ಲಲು ಪ್ರಯತ್ನಿಸಿದೆ. ಅವನು ಬದುಕಿರುವುದೇ ನೀನು ಪ್ರವೇಶಿಸಲಾಗದ ಋಷ್ಯಮುಖ ಪರ್ವತದಲ್ಲಿ ಆಶ್ರಯ ಪಡೆದಿದ್ದರಿಂದ. ನಿನ್ನ ಪಾದಗಳಲ್ಲಿ ಶರಣಾಗತಿಯಾದವನಿಗೆ ನೀನು ಕರುಣೆ ತೋರಲಿಲ್ಲ. ಆದ್ದರಿಂದ ರಾಮ ನಿನ್ನನ್ನು ತನ್ನ ಪಾದಗಳಲ್ಲಿ ಶರಣಾಗತಿಯಾಗುವ ಅವಕಾಶವನ್ನು ಕೊಡಲಿಲ್ಲ. ರಾಮನು ನಿನ್ನನ್ನು ನೇರವಾಗಿ ಎದುರಿಸಿದರೆ ನೀನು ಅವನಿಗೆ ಶರಣಾಗತಿ ಪಡೆದು ಜೀವ ಬಿಡಿಸಬೇಕೆಂದು ಕೇಳುತ್ತಿದ್ದೆ. ಆದರೆ ನೀನು ಕರುಣೆಗೆ ಅರ್ಹನಲ್ಲವೆಂದು ರಾಮನು ತಿಳಿದಿದ್ದರಿಂದ ಅವನು ಅಡಗಿ ಬಾಣವನ್ನು ಹೊಡೆದನು. ನೀನು ಪ್ರಾಣಿಯಾಗಿದ್ದೀಯೆಂದು ಧರ್ಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನೀನು ಇಂದ್ರನ ಪುತ್ರ. ನಿನಗೆ ಸರಿ ಮತ್ತು ತಪ್ಪು ಎಂಬುದು ಗೊತ್ತು. ಯಾರಾದರೂ ನಿನ್ನ ಪಾದಗಳಲ್ಲಿ ಶರಣಾಗತಿಯಾದರೆ ಅವರನ್ನು ರಕ್ಷಿಸುವುದು ನಿನ್ನ ಕರ್ತವ್ಯವೆಂದು ನಿನಗೆ ತಿಳಿದಿತ್ತು ಎಂದು ಹೇಳಿದನು. ಅದೇ ತತ್ವವು ನಮ್ಮೆಲ್ಲರಿಗೂ ಅನ್ವಯಿಸುತ್ತದೆ. ನಾವು ಭಗವಂತನ ಭಕ್ತರು ಎಂದು ಹೇಳಿಕೊಂಡರೂ ಇತರ ಜೀವಿಗಳ ಮೇಲೆ ಕರುಣೆ ತೋರದಿದ್ದರೆ ಭಗವಂತನಿಂದ ಕರುಣೆಯನ್ನು ನಿರೀಕ್ಷಿಸುವ ಹಕ್ಕು ನಮಗಿಲ್ಲ. ಎಲ್ಲ ಜೀವಿಗಳು ಭಗವಂತನ ಅಂಗಗಳೇ. ಅವರೆಲ್ಲ ಅವನ ಮಕ್ಕಳು. ಅಗತ್ಯವಿರುವವರಿಗೆ ಕರುಣೆ ತೋರಿಸಿ ಸಹಾಯ ಮಾಡುವುದು ನಮ್ಮ ಕರ್ತವ್ಯ. ಭಗವಂತನು ನಮ್ಮ ಪ್ರತಿಯೊಂದು ಕಾರ್ಯವನ್ನು ಗಮನಿಸುತ್ತಾನೆ ಮತ್ತು ಅದರ ಫಲವನ್ನು ನೀಡುತ್ತಾನೆ. ಧರ್ಮದ ಕಾರ್ಯಗಳಿಗೆ ಫಲ ದೊರೆಯುತ್ತದೆ ಮತ್ತು ಅಧರ್ಮದ ಕಾರ್ಯಗಳಿಗೆ ಶಿಕ್ಷೆ ಸಿಗುತ್ತದೆ. ಧರ್ಮಾಧ್ಯಕ್ಷ ಎಂದರೆ ಧರ್ಮವನ್ನು ನಿಯಂತ್ರಿಸುವವನು ಮತ್ತು ನಮ್ಮ ಕಾರ್ಯಗಳ ಫಲವನ್ನು ನೀಡುವವನು ಎಂದು ಅರ್ಥ. ನಾವು ಪ್ರತಿದಿನ ಧರ್ಮಾಧ್ಯಕ್ಷಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಸದಾ ಧಾರ್ಮಿಕ ಕಾರ್ಯಗಳನ್ನು ಮಾಡಲು ಆಶೀರ್ವದಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.